ವಾರ್ತೆಗಳ ಪ್ರಾಯೋಜಕರು 8ನೇ ಕ್ರಾಸಿನ ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ನಡೆಯುವಂಥ ಸಚ್ಚಿದಾನಂದ ಸ್ವಾಮಿಗಳ ದ್ವಿತೀಯ ಪೀಠಾವರಣ ಕಾರ್ಯಕ್ರಮದ 20/6/2021 ಆದಿವಾರ ಬೆಳಿಗ್ಗೆ 10:30ರಿಂದ 12:30ರವರೆಗೆ ಇದನ್ನು ನೇರ ಪ್ರಸಾರ ಒಂದು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है। नियर हबीबिया मस्जिद LBS नगर चंद्रबंडा रोड रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್। ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು। ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ। ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು। ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ। ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು। ರಾಯಚೂರು ಜನತೆಗೆ ಸಿಹಿ ಸುದ್ದಿ। ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ। ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು। ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ। ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ। ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು। SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, beside vegetable market, cloth bazaar, Raichur। ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ। ಮೊದಲಿಗೆ ಮುಖ್ಯಾಂಶಗಳು। ಒಂದೇ ತಿಂಗಳಲ್ಲಿ 3 ಬಾರಿ ವಿದ್ಯುತ್ ದರ ಏರಿಕೆ, ಕೈಗಾರಿಕೆಗಳ ಮೇಲೆ ಹೊರೆ ರದ್ದಿಗೆ ವಿ ಲಕ್ಷ್ಮೀರೆಡ್ಡಿ ಆಗ್ರಹ। ಜೂನ್ 22ರಿಂದ ಮಂತ್ರಾಲಯ ರಾಯರ ದರ್ಶನಕ್ಕೆ ಮುಕ್ತ, ವೆಂಕಟೇಶ್ ಜೋಶಿ। ಭತ್ತ ಖರೀದಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಪ್ರತಿಭಟನೆ। ವಡ್ಡೆಪಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ, ಗಣಿ ಅಧಿಕಾರಿ ಅಮಾನತಿಗೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಮನವಿ। ಅಕ್ರಮ ಮದ್ಯ ಮಾರಾಟ ಆರೋಪ, ಸತ್ಯಕ್ಕೆ ದೂರು। ಮತ್ತು ಜಿಲ್ಲೆಯಲ್ಲಿ 17 ಜನರಲ್ಲಿ ಕೊರೋನಾ ಸೋಂಕು। ಮಾನ್ವಿ ಸಿರುವಾರ ತಾಲೂಕುಗಳ ಕಾಲುವೆಯ ಹೂಳು ತೆಗೆಯಲು ಒತ್ತಾಯ। ವಾರ್ತೆಗಳ ವಿವರ। ರಾಜ್ಯ ಸರ್ಕಾರ ಒಂದೇ ವರ್ಷದಲ್ಲಿ 3 ಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡಿದ್ದು, ಇದೀಗ ಪ್ರತಿ ಯೂನಿಟ್ಗೆ 30 ಪೈಸೆ ಹೆಚ್ಚಳ ಮಾಡಿದ್ದರಿಂದ ಕೈಗಾರಿಕೋದ್ಯಮಗಳು ನಡೆಸಲು ಕಷ್ಟಕರವಾಗಿದೆ। ವರ್ಷದಲ್ಲಿ 1 ಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡಬೇಕೆಂದು ರಾಯಚೂರು ಕಾರ್ಖಾನೆಗಳ ಮಾಲೀಕರ ಸಂಘದ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಒತ್ತಾಯಿಸಿದರು। ರಾಜ್ಯ ಸರ್ಕಾರ ಒಂದೇ ವರ್ಷದಲ್ಲಿ 3 ಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡಿದ್ದು, ಇದೀಗ ಪ್ರತಿ ಯೂನಿಟ್ಗೆ 30 ಪೈಸೆ ಹೆಚ್ಚಳ ಮಾಡಿದ್ದರಿಂದ ಕೈಗಾರಿಕೋದ್ಯಮಗಳು ನಡೆಸಲು ಕಷ್ಟಕರವಾಗಿದೆ। ವರ್ಷದಲ್ಲಿ 1 ಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡಬೇಕೆಂದು ರಾಯಚೂರು ಕಾರ್ಖಾನೆಗಳ ಮಾಲೀಕರ ಸಂಘದ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಒತ್ತಾಯಿಸಿದರು। ಅವರು ಇಂದು ನಗರದ ಗಂಜ್ ಮರ್ಚೆಂಟ್ ಅಸೋಸಿಯೇಷನ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ಕೋವಿಡ್ ಸಂದರ್ಭದಲ್ಲಿಯೂ ಪೆಟ್ರೋಲ್, ಡೀಸೆಲ್, ಸ್ಟೀಲ್, ಸಿಮೆಂಟ್ ಹಾಗೂ ಕಚ್ಚಾ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡುವುದರ ಜೊತೆಗೆ ಇದೀಗ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ 30 ಪೈಸೆ ಹೆಚ್ಚಳ ಮಾಡಿದ್ದು ಕಾರ್ಖಾನೆಗಳನ್ನು ನಡೆಸಲು ಕಷ್ಟವಾಗಿದೆ। ಕೋವಿಡ್ನಿಂದ ಕಾರ್ಖಾನೆಗಳು ಬಂದ್ ಆಗಿ ನಷ್ಟದಲ್ಲಿ ಇದ್ದೇವೆ। ಇದೀಗ ಕೋವಿಡ್ ನಿಯಂತ್ರಣಕ್ಕೆ ಬಂದಿದ್ದು ಕಾರ್ಖಾನೆಗಳನ್ನು ಆರಂಭಿಸಿದ್ದೇವೆ। ಸಣ್ಣ ಕಾರ್ಖಾನೆಗಳು ಆರ್ಥಿಕ ಸಹಾಯದ ನಿರೀಕ್ಷೆಯಲ್ಲಿದ್ದೇವೆ। ಆದರೆ ವಿದ್ಯುತ್ ದರ ಹೆಚ್ಚಳದಿಂದ ಕೈಗಾರಿಕೆಗಳ ಮೇಲೆ ಬರೆ ಎಳೆದಂತಾಗಿದೆ।
ಕೋವಿಡ್ನಿಂದ ಅನೇಕರು ಕೆಲಸ ಕಳೆದುಕೊಂಡಿದ್ದು ಕಾರ್ಖಾನೆಗಳ ಆರಂಭಿಸಿ ಉದ್ಯೋಗ ನೀಡಿದ್ದೇವೆ. ಆದರೆ ವಿದ್ಯುತ್ ದರ ಹೆಚ್ಚಳದಿಂದ ಹೆಚ್ಚಿನ ಹೊರೆಯಾಗಿದೆ. ರಾಜ್ಯದಲ್ಲಿ ಹೆಚ್ಚಾಗಿ ಕಾನೂನು ಬಾಹಿರವಾಗಿ ವಿದ್ಯುತ್ ಕಳ್ಳತನವಾಗುತ್ತಿದ್ದು ಕಡಿವಾಣ ಹಾಕುತ್ತಿಲ್ಲ. ಇದರಿಂದ ರಾಜ್ಯಕ್ಕೆ ನಷ್ಟ ಉಂಟಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು ಅದನ್ನು ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುವುದನ್ನು ಕೈಬಿಡಬೇಕು. ಕಳೆದ ನವೆಂಬರ್ನಲ್ಲಿ ವಿದ್ಯುತ್ ದರ 40 ಪೈಸೆ ಹೆಚ್ಚಳ ಮಾಡಿದ್ದು ವರ್ಷದಲ್ಲಿ 3 ಬಾರಿ ಏರಿಕೆ ಮಾಡಲಾಗಿದೆ. ರಾಯಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು 200 ಕಾರ್ಖಾನೆಗಳು ಇದ್ದು ಚೇತರಿಸಿಕೊಳ್ಳುತ್ತಿವೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂದು ಉಪವಿಭಾಗ ಸ್ಥಾಪಿಸಬೇಕು. ಇದರಿಂದ ಬಿಲ್ ಪಾವತಿಗೆ ಅನುಕೂಲವಾಗಲಿದೆ. ಶಕ್ತಿನಗರಕ್ಕೆ ಹೋದರೆ ಅಲ್ಲಿ ಅನೇಕ ಸಮಸ್ಯೆಗಳಿವೆ. ಇಲ್ಲೇ ಉಪವಿಭಾಗ ಮಾಡಬೇಕು. ಸರ್ಕಾರ ಹೆಚ್ಚಳ ಮಾಡಿದ ವಿದ್ಯುತ್ ದರವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಯರಮರಸ್ ಮತ್ತು ಪೋತ್ಗಲ್ ವ್ಯಾಪ್ತಿಯಲ್ಲಿ ಕೆಐಎಡಿಬಿಯಿಂದ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಕಾರ್ಮಿಕರಿಗೆ ಅರ್ಜಿ ಕರೆದಿದ್ದು ಹಂಚಿಕೆ ಮಾಡಬೇಕು. ವಸತಿ ಗೃಹದ ಮೊತ್ತ ಪೈಕಿ ಶೇಕಡಾ 20% ಮೊತ್ತವನ್ನು ಪ್ರಾರಂಭಿಕ ಠೇವಣಿಯಾಗಿ ಪಾವತಿಸಲು ಷರತ್ತು ವಿಧಿಸಬೇಕು. ನಿವೇಶನ ಖರೀದಿಗೆ ಒಂದು ನಿಯಮಾವಳಿಯನ್ನು ರೂಪಿಸಿ ಕಾರ್ಮಿಕರಿಗೆ ಸುಲಭವಾಗಿ ದೊರೆಯಲು ಅನುಕೂಲ ಮಾಡಿಕೊಡಬೇಕು. ಕಡೆಚೂರು ಇಂಡಸ್ಟ್ರಿಯಲ್ ಮಾದರಿಯಲ್ಲಿ ರಾಯಚೂರಿನಲ್ಲಿ ಅನುಕೂಲ ಮಾಡಿಕೊಡಬೇಕು. ಭೂ ಹಂಚಿಕೆ ಶುಲ್ಕ 2,000 ರೂಪಾಯಿ, ಇಎಂಡಿ ಠೇವಣಿ ಹಣ 5,000 ಪಾವತಿಸಲು ನಿಯಮ ತೆಗೆದು ಹಾಕಬೇಕು. ಅರ್ಜಿ ಶುಲ್ಕ 500 ರಿಂದ 1,000 ನಿಗದಿ ಮಾಡಿ ಪ್ರಾರಂಭಿಕ ಹಂಚಿಕೆ ಠೇವಣಿ ಶೇಕಡಾ 10% ನಿಗದಿಪಡಿಸಬೇಕು ಎಂದರು. ಬ್ಯಾಂಕ್ಗಳಿಂದ ಕಾರ್ಮಿಕರಿಗೆ ಸಾಲ ಸೌಲಭ್ಯವನ್ನು ಕೆಐಎಡಿಬಿ ಇಲಾಖೆಯೇ ಮಾಡಬೇಕು. ಮನೆಗಳನ್ನು ಕಾರ್ಮಿಕರ ಬದಲಾಗಿ ಖಾಸಗಿಯವರಿಗೆ ಹಂಚಿಕೆ ಮಾಡಿದ್ದಲ್ಲಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. 5 ಕೋಟಿ ರೂಪಾಯಿ ನಷ್ಟ ಅಂತ ತೋರಿಸಿದ್ದಾರೆ. ನಾವು ಒಂದೇ ಕೇಳೋದು, KRCಲಿಂದ ಏನು KERC ಕಮಿಷನ್ಲಿಂದ ಏನು ಮಾಡಿರ್ತಾರ, ಯಾವತ್ತು ಯಾವುದಾದ್ರೂ ಟೆಂಡರ್ ಕಾಂಟ್ರಾಕ್ಟರ್ಗಾಗಲಿ ಎಲೆಕ್ಟ್ರಿಕಲ್ ಬೋರ್ಡ್ಗಾಗಲಿ ಟೆಂಡರ್ ಏನು ಅನೌನ್ಸ್ಮೆಂಟ್ ಮಾಡಿರ್ತಾರ ಅವತ್ತಿನ ದಿವಸ ಏನು ನಿಗದಿಪಡಿಸಿರ್ತಾರ ಆ ರೇಟ್ನಲ್ಲಿ 1 ವರ್ಷ ತನಕ ಯಾವುದೇ ಇನ್ಕ್ರೀಸ್ ಮಾಡಬಾರ್ದು ಅನ್ನೋದು ಉದ್ದೇಶ ನಮ್ಮದು ಇಂಡಸ್ಟ್ರಿ. ಯಾಕಂದರೆ ಇದು ನಾವು ಒಂದ್ಸಲ 7 ರೂಪಾಯಿ ಏನು ಫಿಕ್ಸ್ ಮಾಡಿದರೆ ಆ ಬೇಸ್ ಮೇಲೆ ನಾವು ಖರೀದಿ ಮಾಡಿ ಮತ್ತೆ ನಾವು ಉತ್ಪನ್ನಗಳನ್ನು ತಯಾರು ಮಾಡಿ ಆ ಉತ್ಪನ್ನಗಳನ್ನು ಹೊರಗೆ ಕಳಿಸ್ಬೇಕಾದ್ರೆ ಇವು ಡಿಫ್ರೆನ್ಸಸ್ ಬಂದರೆ ಭಾಳಷ್ಟು ವ್ಯತ್ಯಾಸ ಆಗ್ತದೆ. ಅದೊಂದು ಆಮೇಲೆ ಇದು ಕೋವಿಡ್ ಬಂದಿದ್ದ ಸಲುವಾಗಿ ಯಾವುದೇ ಉತ್ಪನ್ನ ಏನೋ ನಾವು ಹೊರಗೆ ಕಳಿಸ್ಬೇಕಂದ್ರೆ ಭಾಳ ಕಷ್ಟ ಆಗಿದೆ. ಅದರಿಂದ ಮತ್ತೆ ರಾಜ್ಯ ಸರ್ಕಾರ ಇದೇನು ಕರೆಂಟಿಂದು ಹೆಚ್ಚಿಗೆ ಮಾಡಿದ, ನಮಗೆಲ್ಲ ಗೊತ್ತಿದ್ದಂಗೆ ಪೆಟ್ರೋಲ್ ಹೆಚ್ಚಿಗೆ ಆಯಿತು, ಡೀಸೆಲ್ ಹೆಚ್ಚಿಗೆ ಆಯಿತು, ಸಿಮೆಂಟು, ಸ್ಟೀಲು ಅಬ್ನಾರ್ಮಲ್ ಅದೇನು ಹೇಳಕ್ಕೆ ಬರ್ತಲ್ಲ. ಇಂಡಸ್ಟ್ರಿ ಕಟ್ಬೇಕಂದ್ರೆ ಸ್ಟೀಲ್ದು ಭಾಳ ಪ್ರಾತಿನಿಧ್ಯ ಇದೆ, ಸಿಮೆಂಟಿಂದು ಇಂಥವೆಲ್ಲ ಅಬ್ನಾರ್ಮಲ್ ಏರ್ಬಿಟ್ಟದ. ನಮ್ಗೆ ಇದೇ ತೊಂದರೆ ಇದ್ದಾಗ ಮತ್ತೆ ಒಂದು ಕರೆಂಟಿಂದ ಒಂದು ಭಾಳ ತೊಂದರೆ ಆಗಿದೆ. ಆದ ಕಾರಣ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗೆ ಮನವಿ ಪತ್ರಗಳು ಕೊಡಕತ್ತೀವಿ. ನಿನ್ನೆ ರವಾನೆ ಮಾಡಿದ್ವಿ. ಅದು ತಮಗೆಲ್ಲ ಒಂದೊಂದು ಕಾಪಿ ಕೊಟ್ಟಿವಿ. ಯಾಕಂದ್ರೆ ಇದು ಇಂಡಸ್ಟ್ರಿ ನಡೆದರೆ ಎಲ್ಲರಿಗೆ ಉದ್ಯೋಗ ಸಿಗ್ತದೆ. ಇದು ಕೇವಲ ಇಂಡಸ್ಟ್ರಿ ಮಾಲಕರಿರೋದೇ ಹೆಲ್ಪ್ ಆಗಿಲ್ಲ, ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಕ್ಕರೆ ಯುವಕರಿಗೆಲ್ಲ ಉದ್ಯೋಗ ಸಿಕ್ಕರೆ ರಾಜ್ಯ ಸರ್ಕಾರ ಕೂಡ ಎಲ್ಲ ಒಳ್ಳೇದಾಗ್ತದ. ಇದು ಒಂದೊಂದು ಮಿಲ್ಲು ಈಗ ಬಂದಾಯ್ತಂದ್ರೆ ಅಲ್ಲಿ ಮಾಡೋ ಕಾರ್ಮಿಕರಾಗಲಿ ಅವ್ರಿಗೆಲ್ಲ ತೊಂದರೆ ಆಗ್ತದೆ. ತೊಂದರೆ ಆದರೆ ಎಲ್ಲರೂ ಫಾಲ್ಟ್ ಆಗಿ ತಿರುಗಬೇಕಾಗ್ತದೆ. ಅದರೆಲ್ಲ ವೇಸ್ಟ್ ಇದಾಗ್ತದೆ ಎಲ್ಲ ಊರಲ್ಲಿ. ಇದು ಮೇನ್ ಆಗಿ ಯುವಕರಿಗೆ ಚೆನ್ನಾಗಿ ನಡಿಬೇಕಂದ್ರೆ ಇಂಡಸ್ಟ್ರಿ ನಡೆದ್ರೆ ಎಲ್ಲ ಯುವಕರಿಗೆ ಜಾಬ್ ಸಿಗ್ತದೆ. ಜಾಬ್ ಪ್ರಕಾರ ಇದು ಎಲ್ಲರಿಗೂ ಉದ್ಯೋಗ ಇದ್ರೆ ಮನೆ ಸಂಸಾರಗಳು ಎಲ್ಲ ಚಲೋ ನಡೀತೀವಂತ. ಇದರಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನೋಡ್ರಿ, ಗುಮಾಸ್ತರಾಗಲಿ, ಸೂಪರ್ವೈಸರ್ಸ್ ಆಗಲಿ, ಅಮಾಲರಾಗಲಿ ಮತ್ತೆ ಲೇಬರ್ ಆಗಲಿ ಇವರಿಗೆಲ್ಲ ಸಂಸಾರಗಳು ಕನಿಷ್ಠ ಅಂದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ 20-30 ತನಕ ಸಂಸಾರಗಳು ನಡೀತವೆ. ಇದು ಒಂದು ವೇಳೆ ದಿನನಿತ್ಯ ನೀವು ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡಿದ್ವಿ, ಅದು ಹೆಚ್ಚಿಗೆ ಮಾಡಿದ್ವಿ ಅಂತ ರಾಜ್ಯ ಸರ್ಕಾರ ಮಾಡಿದ್ರೆ ನಾವು ನಡೆಸೋದು ಬಹಳ ಕಷ್ಟ ಆಗ್ತದೆ. ನಾವು ಯಾಕಂದ್ರೆ ವ್ಯಾಪಾರದಲ್ಲಿ ಸಾಲಗಳು ಬ್ಯಾಂಕ್ನಲ್ಲಿ ತಂದು ನಾವು ವ್ಯಾಪಾರ ಮಾಡಿ ಅದರಲ್ಲಿ ಉಳಿಸಿದ ಮೇಲೆ ಎಲ್ಲ ಡಿವೈಡ್ ಆದ್ಮೇಲೆ ನಾವು ಉಳಿತದ, ಇಲ್ಲದ್ರೆ ಇಲ್ಲ ಲಾಸ್ ಆಯ್ತಂದ್ರೆ ನಾವೇ ಕಟ್ಟಬೇಕು ಹೊರತು ಯಾರು ರಾಜ್ಯ ಸರ್ಕಾರ ಕಟ್ಟಲ್ಲ, ಯಾರು ಕಟ್ಟಲ್ಲ. ಇದೆಲ್ಲ ನೋಡ್ಕೊಂಡು ನಾವು ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿವಿ, ಕರೆಂಟ್ ಬಿಲ್ ಈ ವರ್ಷ ಯಾವುದೇ ಯೂನಿಟ್ಗೆ ಹೆಚ್ಚಿಗೆ ಮಾಡಬಾರ್ದು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತೀವಿ. ಆಮೇಲೆ ದೇಶದಲ್ಲಿ ಎಲ್ಲ ದೇಶಗಳಲ್ಲಿ UK, ಅಮೆರಿಕಾ ಅವೆಲ್ಲ ನೋಡಿದ್ವಿ 45% ವಿದ್ಯುತ್ ಮೇಲೆ ಟ್ಯಾಕ್ಸ್ ಇದೆ. ನಮ್ಮ ದೇಶದಲ್ಲಿ 260% ಟ್ಯಾಕ್ಸ್ ಇದೆ. ಇದು ಯಾಕೆ ಕೆಲಸ ಇವಾಗ ಏನಂದ್ರೆ ನಾವು ಖರೀದಿ ಮಾಡ್ತಾರೆ ಇಲ್ಲಿ ಸೋಲಾರ್ ಸಿಸ್ಟಮ್ದು ₹2.60, ₹2.56 ಖರೀದಿ ಮಾಡ್ತಾರೆ. ಆದ್ರೆ ನಮ್ಗೆ ₹7 ಯೂನಿಟ್ಗೆ ಆಗ್ತಾರೆ. ಆಮೇಲೆ ಇದರಲ್ಲಿ ಕೆಲವು ಅಡಚಣೆಗಳಿದ್ದಾವೆ. ಮಿನಿಮಮ್ ಚಾರ್ಜ್, ಆಮೇಲೆ PF ಚಾರ್ಜು ಮತ್ತೆ ಟ್ಯಾಕ್ಸ್ ಬಹಳ ಗಂಭೀರವಾಗಿ ನಾನು ಒಂದು 10 ಸಲ ರಿಕ್ವೆಸ್ಟ್ ಮಾಡೀನಿ. ನಮ್ಮ FKCC ವತಿಯಿಂದ ನಮ್ಮ ಮುಖ್ಯಮಂತ್ರಿಗೆ, ಇಂಧನ ಸಚಿವರಿಗೆ ಎಲ್ಲರಿಗೆ ಟ್ಯಾಕ್ಸ್ ಅಂತ ಎದಕ್ಕೆ ಹಾಕ್ತೀರಿ? ಟ್ಯಾಕ್ಸ್ ಅದರಲ್ಲಿ ಬಿಲ್ನಲ್ಲಿ ಟ್ಯಾಕ್ಸ್ ಹಾಕ್ತಾರೆ. ಟ್ಯಾಕ್ಸ್ ಇರೋದು GST ಬಂದ ಮೇಲೆ ಟ್ಯಾಕ್ಸ್ ಹಾಕಬಾರ್ದು.
GST ಯಾವಾಗ ನೀವು GST ಅಂತ ಹಾಕ್ರಿ, ಟ್ಯಾಕ್ಸ್ KEB ಅಂತ ಯಾರು ಹಾಕ್ತಿರೋದ್ರೆ ಈವನ್ ಮನೆಗಳ ಕೂಡ ಹಾಕ್ತಾರ. ಮನೆಗಳಂತೂ ಆ ದೇವರೇ ಬಲ್ಲಬೇಕು. ಅದು ಯಾಕಂದ್ರೆ ಒಂದು ಪ್ರಿಂಟ್ ಬಾಕಿ ಇದರಲ್ಲಿ ಬಿಲ್ ಬಂದಿರ್ತದೆ, ಒಂದು ಪ್ರಿಂಟ್ ಟ್ಯಾಕ್ಸ್ ಅಲ್ಲಿ ಬಂದಿರ್ತದೆ. ಈ ರೀತಿ ಆ ಪ್ರಿಂಟ್ ಕೂಡ ಚೇಂಜ್ ಮಾಡ್ರಿ ಅಂತ ನಾವು ಎಷ್ಟು ಸಾಕಷ್ಟು ಸಲ ಕೇಳಿದ್ವಿ. ನಾವು ಇಲ್ಲೊಂದು ಮೀಟಿಂಗ್ ಮಾಡಿದ್ರೆ MD ಅವರು ಮತ್ತೆ ನಮ್ಮ ರಾಗಿಣಿ ಮೇಡಮ್ ಅವರು MD ಇದ್ರು KEBಗೆ, ಅವಾಗ ರಿಕ್ವೆಸ್ಟ್ ಮಾಡಿದ್ವಿ, ಈ ಒಂದು ಬಿಲ್ಲು ಪ್ಲಸ್ ಇದೇನು ಪ್ರಿಂಟ್ ಬರ್ತದೆ ಕರೆಕ್ಟಾಗಿ ಬರಬೇಕು. ನಮಗೂ ಕೂಡ ಬಹಳ ವ್ಯತ್ಯಾಸ ಇಂಡಸ್ಟ್ರಿ ಅವ್ರಿಗೆ. ನಮ್ಮ ಅಲ್ಲೇ ಇನ್ನೊಂದು ನಾವು ಗ್ರೋತ್ ಸೆಂಟರ್ನಲ್ಲಿ 200ಕ್ಕಿಂತ ಹೆಚ್ಚಿನ ಇಂಡಸ್ಟ್ರಿ ಇದಾವೆ. ಅಲ್ಲಿ ಏನು ಒಂದು ಸಬ್ ಡಿವಿಷನ್ ಇಲ್ಲ. ನಾವು ಬಿಲ್ ಕಟ್ಟಬೇಕಾದ್ರೆ ಶಕ್ತಿನಗರ ಹೋಗ್ಬೇಕು, ಇಲ್ಲ ರಾಯಚೂರು ಬರ್ಬೇಕು. ರಾಯಚೂರು ಬಂದ್ರೆ ಏನಂತಾರೆ, ನೀವು ಶಕ್ತಿನಗರ ಡಿವಿಷನ್ ಬರ್ತೀರಿ, ಶಕ್ತಿನಗರ್ಗೆ ಹೋಗೋದ್ರೆ ಶಕ್ತಿನಗರ್ಗೆ ಹೋಗಿ ಚೆಕ್ ಕೊಟ್ಟರೆ ಚೆಕ್ ತಗೊಂಗಲ್ಲ, ಕ್ಯಾಶ್ ಆದ್ರೆ ತಗೊಂತಾರೆ. ನಮ್ದು ಒಬ್ಬೊಬ್ರದ್ದು 3 ಲಕ್ಷ 4 ಲಕ್ಷ ರೂಪಾಯಿ ಬಿಲ್ ಇರ್ತದ. ನಾವು ಶಕ್ತಿನಗರ್ಗೆ ಹೋಗಿ ಟ್ಯಾಕ್ಸ್ ಅಲ್ಲಿ ಬಿಲ್ ಕಟ್ಟಿದ್ರೆ ಅಷ್ಟು ಹಣ ನಾವು ಒಯ್ದು ಹೆಂಗೆ ಕಟ್ಬೇಕನ್ನೋದು ನಾವು ಕೇಳಿದ್ವಿ. 1 ಸಲ 2 ಸಲ ಎಕ್ಸಿಕ್ಯೂಟಿವ್ ಅವ್ರಿಗೆ ಕಾಂಪ್ರಮೈಸ್ ಮಾಡಿ ಇಲ್ಲೇ ಬಿಲ್ ಕಟ್ಸಕ್ ಮಾಡಿದ್ರು. ಆದ್ರೆ ನಮ್ಗೆ ಒಂದು ಸಬ್ ಡಿವಿಷನ್ ಅಲ್ಲಿ ಆದ್ರೆ ಆಟೋಮೆಟಿಕ್ ಆಗಿ ನಾವು ಅಲ್ಲೇ ಕಟ್ಟಾಕ ನಮ್ಗೆ ಏನು ವ್ಯವಸ್ಥೆ, ಯಾವಾಗ ಕರೆಂಟ್ ಹೋದಾಗ ಅಲ್ಲಿದ್ದ ವ್ಯಕ್ತಿನ ಕರ್ಕೊಂಡ್ಬಂದು ನಾವು ರಿಪೇರಿ ಮಾಡ್ಸಕ ಅನುಕೂಲ ಆಗುತ್ತೆ. ಇವೆಲ್ಲ ಏನು ನಮ್ಮ ಹತ್ರ ಮಾಡಲಾರ್ದೆ ಏನಿರ್ಲಾರ್ದೆ ನಾವು ಈಗ ಬರೀ ಬಿಲ್ ಒಂದು ಹೆಚ್ಚಿಗೆ ಮಾಡ್ಕೊಂತ ಸರ್ಕಾರಗಳು ಹೋಗ್ತವೆ. ನಮ್ಗೆ ಭಾಳ ತೊಂದರೆ. ಅದು ಇದೇ ರೀತಿ ಹೋದ್ರೆ ನಮ್ಮ ಏರಿಯಾದಲ್ಲಿ ಇಂಡಸ್ಟ್ರಿ ಯಾವೂ ನಡೆಯೋದಿಲ್ಲ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ 2500 ಮೇಲ್ಪಟ್ಟು ರೈಸ್ ಮಿಲ್ಗಳಿದ್ದಾವೆ. ಈ 2500 ಮೇಲ್ಪಟ್ಟು ರೈಸ್ ಮಿಲ್ಲಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು 20-25% ಹೆಚ್ಚಿಗೆ ನಡೀತಾ ಇಲ್ಲ. ಇದ್ರ ಸಲುವಾಗಿ ಅಂತಂದ್ರೆ ಈ ಕರ್ನಾಟಕ ಸ್ಟೇಟ್ನಲ್ಲಿ ಕೆಲವೇ ಡಿಸ್ಟಿಕ್ನಲ್ಲಿ ಮಾತ್ರ ಒಂದು ರಾಯಚೂರಾಗಲಿ, ಕೊಪ್ಪಳ ಡಿಸ್ಟಿಕ್ಕು, ಬಳ್ಳಾರಿ ಡಿಸ್ಟಿಕ್ಕು, ತುಮಕೂರು ಡಿಸ್ಟಿಕ್, ಈ ಒಂದು 3-4 ಡಿಸ್ಟಿಕ್ ಬಿಟ್ಟರೆ ಬೇರೆ ಕಡೆ ಮಿಲ್ಗಳು ನಡೀತಾ ಇಲ್ಲ. ಅಲ್ಲಿ ಏನಾದರೂ ವರ್ಷದಲ್ಲಿ 1-2 ತಿಂಗಳು ನಡೆದ್ರೆ ಬಹಳ ಹೆಚ್ಚಿಗೆ ಆಗ್ತದೆ. ಆ 2 ತಿಂಗಳು ನಡಿಬೇಕಂತಂದ್ರೆ ಅವ್ರು ಫಿಕ್ಸ್ಡ್ ಚಾರ್ಜಸ್ 1 ವರ್ಷ ಕಟ್ಬೇಕಂದ್ರಿಗಿನ ಅಲ್ಲಿ ಇರ್ತಕ್ಕಂಥ ಮಿಲ್ಗಳಿಗೆ ಪರಿಸ್ಥಿತಿ ಬಹಳ ಗಂಭೀರ ಅದ. ಯಾಕಂದ್ರೆ ಅವ್ರು ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಕಷ್ಟ ಅದ. ಆಮೇಲೆ ಬ್ಯಾಂಕ್ ಲೋನ್ಸ್ ಕೊಡೋದು ಆಗಲಿ, ಫಿಕ್ಸ್ಡ್ ಚಾರ್ಜಸ್ ಇವಾಗೆಲ್ಲ ಬಹಳ ಕಷ್ಟ ಆಗ್ತದ. ಈ ಒಂದು ಸರ್ಕಾರಕ್ಕೆ ಕೆಲ ಸರ್ಕಾರ ಕೇಳೋದಂತಂದ್ರೆ ಫಿಕ್ಸ್ಡ್ ಚಾರ್ಜಸ್ ನಡೀತಿರ್ತಕ್ಕಂಥ ಇದು ಅಂದ್ರೆ ಯಾವ ತಿಂಗಳು ನಡೀತದ ಆ ತಿಂಗಳು ಫಿಕ್ಸ್ಡ್ ಚಾರ್ಜಸ್ ತಗೊಳ್ಳಿ. ಏನೂ ನಡೀಲಾರ್ದ ಕೂಡ ಫಿಕ್ಸ್ಡ್ ಚಾರ್ಜಸ್ ಕೊಡ್ಬೇಕಾದ್ರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಇದು ನಾನು ಕಾರ್ಯಾಧ್ಯಕ್ಷ ಆಗಿ ಒಂದು ಕೆಲ ಸರ್ಕಾರಕ್ಕೆ ವಿಧಿಸ್ಕೊಳ್ಳೋದಂದ್ರೆ ಫಿಕ್ಸ್ಡ್ ಚಾರ್ಜಸ್ ತಾವು ನಡೀತಕ್ಕಂಥ ತಿಂಗಳು ಬಿಟ್ಟು ಉಳಿದ ತಿಂಗಳಲ್ಲಿ ತೆಗೆದುಕೊಳ್ಳಬಾರ್ದು ಅಂತೇಳಿ ವಿಧಿಸ್ಕೊಳ್ತಿದ್ದೀವಿ ನಾವು. ಇದಲ್ಲದೆ ನಮ್ಮ ರೈಸ್ ಮಿಲ್ಗಳಿಗೆ ಏನಂದ್ರೆ ಇನ್ನೊಂದು ಮಿನಿಮಮ್ ಅದು ಇದು ಮುನ್ಸಿಪಲ್ ಟ್ಯಾಕ್ಸ್ ಆಗಲಿ, ಪಂಚಾಯತ್ ಟ್ಯಾಕ್ಸ್ ಆಗಲಿ ಯಾವ ತರ ಮಾಡ್ಯಾರ ಅಂತಂದ್ರೆ 2 ಡಿವಿಷನ್, ಒಂದು ಕಮರ್ಷಿಯಲ್, ಒಂದು ರೆಸಿಡೆನ್ಷಿಯಲ್. ಈ ಏನಾದ್ರೆ ಕಮರ್ಷಿಯಲ್ ನಲ್ಲಿ 10-20 ಸೈಜ್ ಅಂಗಡಿ ಇರ್ತಾವ, ಅವ್ರ ಕಮರ್ಷಿಯಲ್ ಸೈಜ್ ಅವ್ರು ರೇಟ್ ಕೊಟ್ಟರು ಕೂಡ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಇಂಡಸ್ಟ್ರಿ ಸಪೋಸ್ ಒಂದು ರೈಸ್ ಮಿಲ್ ತೆಗೆದುಕೊಳ್ಳಿ, ಅಂದ್ರೆ ಲ್ಯಾಂಡ್ ಅಗ್ರಿಮೆಂಟ್ ಇರ್ತದ, ಆಮೇಲೆ 1000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರ್ತದ. ಇಂಥ ದೊಡ್ಡ ಇದರಲ್ಲಿ ನಾವು ಕಮರ್ಷಿಯಲ್ ರೇಟ್ ಕೊಡ್ಬೇಕಂತಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮಿಲ್ಗಳು ಉಳಿಸ್ಬೇಕಂತಂದ್ರೆ ಸರ್ಕಾರದ ಸಹಾಯ ಬಹಳ ಮುಖ್ಯ. ಯಾಕಂದ್ರೆ ಮಿಲ್ಗಳು ನಡೆದ್ರೆ ಎಂಪ್ಲಾಯ್ಮೆಂಟ್ ಆಗ್ತದ, ಆಮೇಲೆ ಗೌರ್ಮೆಂಟ್ ಟ್ಯಾಕ್ಸ್ ಬರ್ತದೆ, ಆಮೇಲೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದ. ಈ ಒಂದು ನಮ್ಗೆ ಎಷ್ಟು ಬೆನಿಫಿಟ್ಗಳು ಕೊಟ್ಟರಿಗಿನ ನಮ್ಗೆ ಅಷ್ಟು ಒಳ್ಳೇದಾಗ್ತದ. ಮಿಲ್ಗಳು ನಡೀತಾವ ಅಂತ ಹೇಳಿ ನಾನು ಈ ಸಮಯದಲ್ಲಿ ತಾವು ತಿಳಿಸ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್, ಈರಣ್ಣ, ಶೈಲೇಶ್ ಕುಮಾರ್, ಶ್ರೀನಿವಾಸ್, ರವೀಂದ್ರ ಸೇರಿದಂತೆ ಅನೇಕರು ಇದ್ದರು. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮೂಲ ಬೃಂದಾವನದ ದರ್ಶನಕ್ಕೆ ಇದೇ ಜೂನ್ 22ರಿಂದ ಭಕ್ತಾದಿಗಳಿಗೆ ಅನುವು ಮಾಡಿಕೊಡಲಾಗಿದೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮೂಲ ಬೃಂದಾವನ ದರ್ಶನಕ್ಕೆ ಇದೇ ಜೂನ್ 22ರಿಂದ ಭಕ್ತಾದಿಗಳಿಗೆ ಅನುವು ಮಾಡಿಕೊಡಲಾಗಿದೆ. ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಅನುಸಾರ ಪರಮ ಪೂಜ್ಯ ಶ್ರೀ ಪಾದಂಗಳವರ ಆದೇಶ ಅನುಸಾರ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಭಕ್ತರು ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ಶ್ರೀರಾಯರ ದರ್ಶನ ಪಡೆದುಕೊಳ್ಳಲು ಆಗಮಿಸಬೇಕು. ಪ್ರತ್ಯಕ್ಷವಾಗಿ ಮಂತ್ರಾಲಯ ಶ್ರೀ ಕ್ಷೇತ್ರಕ್ಕೆ ಬರಲು ಆಗದವರಿಗೆ ಆನ್ಲೈನ್ ದರ್ಶನ ಪಡೆದು ಸೇವೆ ಸಲ್ಲಿಸಬಹುದು. ಆನ್ಲೈನ್ ದರ್ಶನ ಪಡೆಯಲು www.srsmath.org/online ನಲ್ಲಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಮತ್ತು ಸಂಜೆ 4ರಿಂದ ರಾತ್ರಿ 9 ಗಂಟೆಯವರೆಗೆ ಪಡೆಯಬಹುದೆಂದು ಶ್ರೀಮಠದ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಹಾಗೂ ಶ್ರೀಮಠದ ಶಿಷ್ಯರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಆರೋಗ್ಯ ಇಲಾಖೆಯ ಇತ್ತೀಚಿನ ಮಾರ್ಗಸೂಚನೆಗೆ ಅನುಗುಣವಾಗಿ ಪರಮಪೂಜ್ಯ ಶ್ರೀಪಾದಂಗಳವರ ಆದೇಶದ ಅನುಸಾರ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ವೃಂದಾವನ ದರ್ಶನಕ್ಕೆ ದಿನಾಂಕ 22/6/2021 ಭಕ್ತಾದಿಗಳಿಗೆ ಅನುವು ಮಾಡಿಕೊಡಲಾಗುತ್ತಿದೆ.
ಭಕ್ತರು ಕೋವಿಡ್ ನಿಯಮಗಳನ್ನು ಒಳಪಟ್ಟು ಶ್ರೀ ರಾಯ ದರ್ಶನವನ್ನು ಪಡೆದು ಅನುಗ್ರಹಿತರಾಗಬೇಕೆಂದು ಕೋರಲಾಗಿದೆ. ಪ್ರತ್ಯಕ್ಷವಾಗಿ ಮಂತ್ರಾಲಯ ಶ್ರೀ ಕ್ಷೇತ್ರಕ್ಕೆ ಬರಲಾಗದವರು ಕೆಳಗಂಡ ಲಿಂಕ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಆನ್ಲೈನ್ನಲ್ಲಿ ದರ್ಶನ ಪಡೆದು ಸೇವೆಗಳನ್ನು ಸಲ್ಲಿಸಬಹುದು. ದರ್ಶನದ ಸಮಯ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೆ, ಸಾಯಂಕಾಲ 4ರಿಂದ ರಾತ್ರಿ 9ರವರೆಗೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಾಗೂ ಪರಮಪೂಜ್ಯ ಶ್ರೀಪಾದಂಗಳವರ ಆಶೀರ್ವಾದಗಳೊಂದಿಗೆ ವೆಂಕಟೇಶ್ ಜೋಶಿ, ವ್ಯವಸ್ಥಾಪಕರು. ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರ ತೆಗೆಯಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ರಾಜ್ಯ ಮತ್ತು ದೇಶದಲ್ಲಿ ಹೆಮ್ಮಾರಿ ಕೊರೋನಾ ಲಾಕ್ಡೌನ್ನಿಂದಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಎದುರಿಸುತ್ತಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ರಾಜ್ಯ ಮತ್ತು ದೇಶದಲ್ಲಿ ಹೆಮ್ಮಾರಿ ಕೊರೋನಾ ಲಾಕ್ಡೌನ್ನಿಂದಾಗಿ ರೈತರು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈತರಿಗೆ ನಷ್ಟವಾಗಿರುವ ಅಂದಾಜು ಪಟ್ಟಿ ಸಿದ್ಧಪಡಿಸಲು ಸಮಿತಿ ರಚನೆ ಮಾಡಬೇಕೆಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಕೊರೋನಾ ಲಾಕ್ಡೌನ್ನಿಂದಾಗಿ ರೈತರು ಅನುಭವಿಸಿರುವ ನಷ್ಟದ ಬಗ್ಗೆ ಅಂದಾಜು ಪಟ್ಟಿ ಸಿದ್ಧಪಡಿಸಲು ಸಮಿತಿ ರಚನೆ ಮಾಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದವರಿಗೆ ಮತ್ತು ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿರುವ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಗ್ರಾಮಾಂತರ ಪ್ರದೇಶದಲ್ಲಿ ಕೋವಿಡ್ ತಪಾಸಣೆ ಕೇಂದ್ರಗಳನ್ನು ಆರಂಭಿಸಲು ಅಗತ್ಯ ಕ್ರಮ ಜರುಗಿಸಬೇಕು. ಡೀಸೆಲ್, ಪೆಟ್ರೋಲ್ ಮತ್ತು ವಿದ್ಯುತ್ ದರ ಕಡಿತಗೊಳಿಸಬೇಕೆಂದರು. ಕೃಷಿ ಪರಿಕರಗಳ ಮೇಲೆ ವಿಧಿಸಿರುವ ಜಿಎಸ್ಟಿ ಹಾಗೂ ಎಸ್ಜಿಎಸ್ಟಿ ತೆರಿಗೆಯನ್ನು ಕೈಬಿಡಬೇಕು. ಉಚಿತವಾಗಿ ಬಿತ್ತನೆ ಬೀಜ ಪೂರೈಸಬೇಕು. ರಸಗೊಬ್ಬರ, ಕೀಟನಾಶಕಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸಬೇಕು ಮತ್ತು ಜಿಲ್ಲೆಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸೂರ್ಯಕಾಂತಿ ಬೀಜಗಳು ಸಿಗುತ್ತಿಲ್ಲ. ಮುಂಗಾರು ಪ್ರಾರಂಭವಾಗಿರುವುದರಿಂದ ಬೀಜದ ಕೊರತೆಯನ್ನು ನೀಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖರೀದಿ ಕೇಂದ್ರದಿಂದ ರೈತರಿಂದ ಖರೀದಿಸಿರುವ ಜೋಳ, ತೊಗರಿ, ಕಡಲೆ, ಭತ್ತ ಮತ್ತು ರಾಗಿ ಬಾಕಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪರಿಹಾರದ ಬಾಕಿ ಮತ್ತು ಬರ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು. ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದ ಡಾ ಪ್ರಕಾಶ್ ಕಮ್ಮರಡಿ ಅವರು ನೀಡಿರುವ ವರದಿಯನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು. ತುಂಗಭದ್ರಾ ಎಡದಂಡೆ ಕಾಲುವೆ ಮುಖ್ಯ ಮೇಲ್ಭಾಗದಲ್ಲಿರುವ ಅಕ್ರಮ ನೀರಾವರಿ ತಡೆದು ಕೆಳಭಾಗದ ಮೈಲು ನಂಬರ್ 104ರಲ್ಲಿ ಸಮಗ್ರ ಗೇಜ್ ನಿರ್ವಹಣೆ ಮಾಡಬೇಕು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ 12 ತಾಸು ನಿರಂತರ ವಿದ್ಯುತ್ ಪೂರೈಸಬೇಕೆಂದು ಆಗ್ರಹಿಸಿದರು. ರೈತರ ಒತ್ತಾಯಗಳು: ಕೊರೋನಾ ಲಾಕ್ಡೌನ್ನಿಂದಾಗಿ ರೈತರು ಅನುಭವಿಸಿರುವ ನಷ್ಟದ ಬಗ್ಗೆ ಅಂದಾಜು ಮಾಡಲು ಒಂದು ಸಮಿತಿಯನ್ನು ನೇಮಿಸಬೇಕು. ಪಾಯಿಂಟ್ ನಂಬರ್ 2, ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಮಡಿದವರಿಗೆ ಮತ್ತು ಇದೇ ರೀತಿ ರಾಜ್ಯಾದ್ಯಂತ ಮಡಿದ ಕೊರೋನಾ ಸೋಂಕಿತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಇವರ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸ ಜವಾಬ್ದಾರಿಯನ್ನು ಸರ್ಕಾರವೇ ಹೊರಬೇಕು. ಇದಕ್ಕೆ ಕಾರಣರಾದ ಎಲ್ಲರ ಮೇಲೂ ಕಠಿಣ ಕ್ರಮವನ್ನು ಜರುಗಿಸಬೇಕು. ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ ಇತರೆ ಕೊರೋನಾ ಸೋಂಕಿತರಿಗೂ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಪಾಯಿಂಟ್ ನಂಬರ್ 3, ಗ್ರಾಮಾಂತರ ಪ್ರದೇಶದಲ್ಲಿ ಕೋವಿಡ್ ಟೆಸ್ಟ್ ಅನ್ನು ವ್ಯಾಪಕಗೊಳಿಸಬೇಕು. ಪಾಯಿಂಟ್ ನಂಬರ್ 4, ಡೀಸೆಲ್, ಪೆಟ್ರೋಲ್, ವಿದ್ಯುತ್ ದರವನ್ನು ಇಳಿಸಬೇಕು. ಪಾಯಿಂಟ್ ನಂಬರ್ 5, ಕೃಷಿ ಪರಿಕರ ಮೇಲೆ ವಿಧಿಸುವ ಜಿಎಸ್ಟಿ ಹಾಗೂ ಎಸ್ಜಿಎಸ್ಟಿ ತೆರಿಗೆಯನ್ನು ಸಂಪೂರ್ಣ ಕೈಬಿಡಬೇಕು. ಪಾಯಿಂಟ್ ನಂಬರ್ 6, ಉಚಿತವಾಗಿ ಬಿತ್ತನೆ ಬೀಜ ಪೂರೈಸಬೇಕು. ರಸಗೊಬ್ಬರ, ಕೀಟನಾಶಕಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸಬೇಕು. ರಾಯಚೂರು ಜಿಲ್ಲೆಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸೂರ್ಯಕಾಂತಿ ಹಾಗೂ ಇನ್ನಿತರ ಬೀಜಗಳು ಸಿಗುತ್ತಿಲ್ಲ. ಮುಂಗಾರು ಪ್ರಾರಂಭವಾಗಿದ್ದು ಬೀಜದ ಕೊರತೆಯನ್ನು ಆದಷ್ಟು ಬೇಗನೆ ಪೂರೈಸಬೇಕು. ಪಾಯಿಂಟ್ ನಂಬರ್ 7, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳಿಗೂ ವಿಸ್ತರಿಸಬೇಕು. ರೈತ ಕುಟುಂಬದ ಇಬ್ಬರನ್ನು ಈ ವ್ಯಾಪ್ತಿಯೊಳಗೆ ಸೇರಿಸಬೇಕು. ರೈತ ಕುಟುಂಬಗಳಿಗೆ ಕನಿಷ್ಠ 10,000 ರೂಪಾಯಿ ಪ್ಯಾಕೇಜ್ ಅನ್ನು ಘೋಷಿಸಬೇಕು. ಶಾಲೆ ಮಕ್ಕಳಿಗೆ ಮಧ್ಯಾಹ್ನ ಊಟದ ಪಡಿತರವನ್ನು ನೀಡಬೇಕು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, ಸೂಗುರಯ್ಯ, ಆರ್ಎಸ್ ಮಠ್, ಮಲ್ಲಣ್ಣ ದಿನ್ನಿ, ಬಸವರಾಜ್, ಗೋವಿಂದಪ್ಪ, ಬೂದಯ್ಯ ಸ್ವಾಮಿ, ದೇವರಾಜ್ ನಾಯಕ್, ಶಂಕರಪ್ಪ, ವೀರನಗೌಡ, ಮಲ್ಲಿಕಾರ್ಜುನ, ಹುಚ್ಚರೆಡ್ಡಿ, ಪ್ರಭಾಕರ್ ಪಾಟೀಲ್, ಅಮರೇಶ್, ಬಸವರಾಜ್ ನವಲ್ಕಲ್ ಇದ್ದರು. ಈಗ ಜಾಹೀರಾತು. ಜೈ ವಾಸಿ ಮಾತೆ. ರಾಯಚೂರು ಜಿಲ್ಲೆಯ ಸಮಸ್ತ ಆರ್ಯ ವೈಶ್ಯ ಬಾಂಧವರಿಗೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ವತಿಯಿಂದ ದ್ವಿತೀಯ ಪೀಠವರಣ ಕಾರ್ಯಕ್ರಮ ದಿನಾಂಕ 20/6/2021 ಬೆಂಗಳೂರಿನ ಮಲ್ಲೇಶ್ವರಂ 8ನೇ ಕ್ರಾಸಿನ ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಸಚ್ಚಿದಾನಂದ ಸ್ವಾಮಿಗಳ ದ್ವಿತೀಯ ಪೀಠವರಣ ಕಾರ್ಯಕ್ರಮದ
ಒಂದು ಅಂಗವಾಗಿ ಈ ಕಾರ್ಯಕ್ರಮವನ್ನು 20/6/2021 ಆದಿವಾರ ಬೆಳಿಗ್ಗೆ 10:30ರಿಂದ 12:30ರವರೆಗೆ ಇದನ್ನು ನೇರ ಪ್ರಸಾರ ಒಂದು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಭಕ್ತಿ ಚಾನಲು ಮತ್ತು ಶ್ರೀ ಶಂಕರ್ ಚಾನಲದಲ್ಲಿ ಎರಡೂ ಚಾನಲ್ನಲ್ಲಿ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಇರುತ್ತದೆ. ಇದರಿಂದ ರಾಯಚೂರು ಜಿಲ್ಲೆಯ ಸಮಸ್ತ ಆರ್ಯ ವೈಶ್ಯ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಹೆಚ್ಚಿನ ಜನಸಂಖ್ಯೆಯನ್ನು ವೀಕ್ಷಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾದಂಥ ಕುಂಟ್ನಾಳ್ ವೆಂಕಟೇಶು, ನಿರ್ದೇಶಕರಾದಂಥ ಜಗದೀಶ್ ಗುಪ್ತಾ ಮತ್ತು ದೇವನಪಲ್ಲಿ ವಾಸು ಮತ್ತು MR ಹನುಮಂತಯ್ಯವರು, ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾದಂಥ ಭೀಮಾಶಂಕರ್ ಅವರು, ಸಮಾಜದ ಅಧ್ಯಕ್ಷರಾದಂಥ ಕೊಂಡಾ ಕೃಷ್ಣಮೂರ್ತಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಒಂದು ಕೋರಿಕೆಯನ್ನು ಮಾಡಲಾಗಿದೆ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542.
ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. Lakshmi Raghavendra Memorial Trust, Lucky Infotech, Institute of Computer Training, Courses, Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCPTC, Diploma in Computer Teacher Training Course, DIFA, Diploma in Computer Financial Accounting, C, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9448811426 83103 SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men. Beside Vegetable Market, Cloth Bazaar, Raichur. Mobile 9986267919 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಯಾಪಲ್ದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಲ್ಲಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ರದ್ದುಗೊಳಿಸಬೇಕೆಂದು ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳದ ಗಣಿ ಇಲಾಖೆಯ ಅಧಿಕಾರಿಯನ್ನು ಅಮಾನತು ಮಾಡಬೇಕೆಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ತಾಲೂಕಿನ ಯಾಪಲದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಲ್ಲಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ರದ್ದುಗೊಳಿಸಬೇಕೆಂದು ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳದ ಗಣಿ ಇಲಾಖೆಯ ಅಧಿಕಾರಿಯನ್ನು ಅಮಾನತು ಮಾಡಬೇಕೆಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ವಡ್ಡೇಪಲ್ಲಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ರದ್ದುಗೊಳಿಸಬೇಕೆಂದು ಹಿರಿಯ ಮತ್ತು ಭೂ ವಿಜ್ಞಾನಿ ಗಣಿ ಇಲಾಖೆಯ ಅಧಿಕಾರಿ ವಿಶ್ವನಾಥ್ ಅವರಿಗೆ ದೂರು ನೀಡಿದರೂ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಕೂಡಲೇ ಇವರನ್ನು ಅಮಾನತು ಮಾಡಬೇಕು ಮತ್ತು ಕಲ್ಲು ಗಣಿಗಾರಿಕೆ ಸಂಪೂರ್ಣ ಬಂದ್ ಮಾಡಬೇಕೆಂದು ಆಗ್ರಹಿಸಿದರು. ವಡ್ಡೇಪಲ್ಲಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಕಲ್ಲು ಪುಡಿ ಮಾರುವ ಕ್ರಷರ್ ಘಟಕ ನಡೆಸುತ್ತಿದ್ದಾರೆ. ಕೂಡಲೇ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮಾನ್ಯರೇ, ವಿಷಯ ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಲ್ಲಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ರದ್ದುಗೊಳಿಸಲು ದೂರು ಸಲ್ಲಿಸಿದರೂ ಯಾವುದೇ ಕ್ರಮವನ್ನು ಜರುಗಿಸದೆ ವಿಳಂಬ ಮತ್ತು ನಿರ್ಲಕ್ಷ್ಯ ಧೋರಣೆ ಮಾಡಿರುವ ಹಿರಿಯ ಮತ್ತು ಭೂ ವಿಜ್ಞಾನಿ ಗಣಿ ಇಲಾಖೆಯ
ಭ್ರಷ್ಟ ಅಧಿಕಾರಿ ವಿಶ್ವನಾಥ್ ಇವರನ್ನು ಕೂಡಲೇ ಅಮಾನತುಗೊಳಿಸಿ ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಬಗ್ಗೆ ಉಲ್ಲೇಖ ತಮಗೆ ಸಲ್ಲಿಸಿದ ದೂರ ಅರ್ಜಿಯ ದಿನಾಂಕ 8/2/2021 ಮೇಲ್ಕಾಣಿಸಿದ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನಾನು ಅಂದರೆ ಎಸ್ ನರಸಿಂಹಲು ಕಾರ್ಯಾಧ್ಯಕ್ಷರು ಮಾಜಿ ದಂಡರ ಮಾಜಿ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಸಮಿತಿ ಮೂಲಕ ಮಾನ್ಯರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಯಚೂರು ತಾಲೂಕಿನ ಯಾಪಲದಿನ್ನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡೆಪಲ್ಲಿ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆಯ ಕಲ್ಲು ಪುಡಿ ಮಾಡುವ ಕ್ರಷರ್ ಘಟಕ ದಿನಾಂಕ 1/9/2001 ಅರ್ಜಿದಾರರು ಗೋಳ್ಬಂಡಿ ತಂದೆ ಯಂಕಪ್ಪ ಸಾಕಿನ್ ಎರ್ಮರ್ಸ್ ಕ್ಯಾಂಪ್ ಇವರು ಸಣ್ಣ ಕೈಗಾರಿಕೆ ನಡೆಸಲು ಅರ್ಜಿ ಸಲ್ಲಿಸಿರುತ್ತಾರೆ. ಸುಮಾರು 25 ವರ್ಷಗಳ ಹಿಂದೆ ಹೀಗೆ ನಡೆಸುತ್ತಾ ಇದ್ದು ಇದರ ಬಗ್ಗೆ ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್ 6(1) ಮತ್ತು 7(1) ಪ್ರಕಾರ ನಾನು ಗ್ರಾಮ ಪಂಚಾಯಿತಿಗೆ ಮಾಹಿತಿ ಅರ್ಜಿ ಸಲ್ಲಿಸಲಾಗಿದ್ದ ಕಾರ್ಯದರ್ಶಿಗಳವರು ನೀಡಿದ ದಾಖಲೆಗಳ ಪ್ರಕಾರ ಈ ಕಲ್ಲು ಪುಡಿ ಮಾಡುವ ಘಟಕ ಸರ್ವೆ ನಂಬರ್ 274 LND 6622/10/2001 ಮಾನ್ಯ ತಹಸೀಲ್ದಾರರು ಸರ್ಕಾರಿ ಜಮೀನಿನಲ್ಲಿ 1 ಎಕರೆ ಸರ್ಕಾರಿ ಜಮೀನನ್ನು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ವಾಣಿಜ್ಯ. ಈ ಸಂದರ್ಭದಲ್ಲಿ ನರಸಿಂಹಲು, ಜಿ ವೀರೇಶ್, ಗೋವಿಂದು, ದುಳ್ಳಯ್ಯ, ನರಸಿಂಹಲು, ಜಂಬಯ್ಯ, ತಿಮ್ಮಪ್ಪ ಇದ್ದರು. ನಗರದ ಗಂಜ್ ವೃತ್ತದಲ್ಲಿ ಕೋವಿಡ್-19 ಆದೇಶದ ಪ್ರಕಾರ CL2 ಮದ್ಯದ ಅಂಗಡಿಯಿಂದ ಕೇವಲ ಪಾರ್ಸಲ್ ಮೂಲ ಮಾರಾಟ ಮಾಡಲಾಗುತ್ತಿದ್ದು, ಆದರೆ ನಮ್ಮ ಅಂಗಡಿ ವಿರುದ್ಧ ಅನಾವಶ್ಯಕವಾಗಿ ಸುಳ್ಳು ಆರೋಪ ಮಾಡಿರುವ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿದೆ. ನಗರದ ಗಂಜ್ ವೃತ್ತದಲ್ಲಿ ಕೋವಿಡ್-19 ಆದೇಶದ ಪ್ರಕಾರ CL2 ಮದ್ಯದ ಅಂಗಡಿಯಿಂದ ಕೇವಲ ಪಾರ್ಸಲ್ ಮೂಲಕ ಮಾರಾಟ ಮಾಡಲಾಗುತ್ತಿದ್ದು, ಆದರೆ ನಮ್ಮ ಅಂಗಡಿ ವಿರುದ್ಧ ಅನಾವಶ್ಯಕವಾಗಿ ಸುಳ್ಳು ಆರೋಪ ಮಾಡಿರುವ ಜಯ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಜಯ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಶಿವಕುಮಾರ್ ಯಾದವ್ ಅವರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ದೂರು ನೀಡಿರುವುದು ಸತ್ಯಕ್ಕೆ ದೂರ. ಸರ್ಕಾರದ ಆದೇಶ ಪ್ರಕಾರವೇ ಮದ್ಯವನ್ನು ಮಾರಾಟ ಮಾಡಲಾಗುತ್ತದೆ. ಅಬಕಾರಿ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ಮಾಮೂಲು ಕೊಟ್ಟಿರುವುದಿಲ್ಲ ಮತ್ತು ಗ್ರಾಹಕರನ್ನು ಅಂಗಡಿಯಲ್ಲಿ ಕುಳಿತು ಮದ್ಯ ಮಾರಾಟ ಮಾಡುವುದಿಲ್ಲ. ತಾಲೂಕಿನ ಕಡಗಂದೊಡ್ಡಿ ಗ್ರಾಮದ ಜಮೀನಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ದೂರು ನೀಡಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ ಅನಾವಶ್ಯಕವಾಗಿ ಸುಳ್ಳು ಆರೋಪ ಮಾಡಿರುವ ಮೇಲೆ ಕಾನೂನು ಕ್ರಮ ಜರುಗಿಸುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಜಿದಾರನಾದ ನಾನು ಜಮ್ಮನಗೌಡ ಕಡಗಂದೊಡ್ಡಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಅಣ್ಣನಾದ ಬಲರಾಮಗೌಡ ಸಾಕಿನ ಕಡಗಂದೊಡ್ಡಿ ತಾಲೂಕು ಜಿಲ್ಲಾ ರಾಯಚೂರು ಇದೆ. ಈ ಮೂಲಕ ತಮ್ಮಲ್ಲಿ ತಿಳಿಸುವುದೇನೆಂದರೆ ನಾವು ಈಗಾಗಲೇ ಕೋವಿಡ್-19 ಆದೇಶದ ಪ್ರಕಾರ ನಾವು ಗನ್ ಸರ್ಕಲ್ನಲ್ಲಿ ನಮ್ಮ ಹೆಸರಿನಲ್ಲಿದ್ದ ಸಣ್ಣದು CL2 ವೈನ್ ಶಾಪನ್ನು ನಿಂದ ಮದ್ಯವನ್ನು ಪಾರ್ಸಲ್ ಮೂಲಕ ನೀಡುತ್ತಿದ್ದೇವೆ. ಆದರೆ ನಾವು ಎಕ್ಸೈಸ್ ಇಲಾಖೆ ಪೊಲೀಸ್ ಇಲಾಖೆಗೆ ನಾವು ಯಾವುದೇ ರೀತಿಯ ಮಾಮೂಲು ಕೊಟ್ಟಿರುವುದಿಲ್ಲ. ಅಲ್ಲದೆ ನಾವು ಗ್ರಾಹಕರನ್ನು ಕೂರಿಸಿಕೊಂಡು ಶಾಪ್ ಓಪನ್ ಮಾಡುವುದಿಲ್ಲ. ಆದರೆ ಅನಾವಶ್ಯಕವಾಗಿ ನಮ್ಮ ಮೇಲೆ ದುರುದ್ದೇಶದಿಂದ ಜೈ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ ಶಿವಕುಮಾರ್ ಯಾದವ್ ಇವರು ನಮ್ಮ ಮೇಲೆ ಪ್ರತಿಭಟನೆಯಲ್ಲಿ ವರದಿ ಮಾಡುತ್ತಾರೆ. ಆದ್ದರಿಂದ ಮಾನ್ಯರಾದ ತಾವು ಈ ಬಗ್ಗೆ ತನಿಖೆ ಮಾಡಿ ಇವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಶಾಸಿ ಜಮ್ಮನಗೌಡ. ಸುಳ್ಳು ವ್ಯಾಪಾರ ಇದು ಮಾಡಬಾರ್ದು. ಹೊಲ್ದಾಗ ನಕಲಿ ಮದ್ಯ ತಯಾರು ಮಾಡ್ತಾರಂತ ಸುಳ್ಳು ಆರೋಪ ಮಾಡಬಾರ್ದು. ಮಾಡಿದ್ರೆ ರೈಟ್ ಹ್ಯಾಂಡ್ ಆಗಿ ಬಂದು ಪೊಲೀಸ್ ಒಪ್ಪಿಸಬಹುದು. ಅವರು ಬೇಕಿದ್ರೆ ಸುಮ್ಮನೆ ಪೊಲೀಸರು ರೊಕ್ಕ ಕೊಡ್ತಾರೆ, ಆಬ್ಕಾರಿ ಅವ್ರಿಗೆ ರೊಕ್ಕ ಕೊಡ್ತಾರೆ, ಎಲ್ಲ ಮದ್ಯ ಮಾರಾಟಕ್ಕೆ ಇದು ಮಾಡಿ ಮಾಮೂಲು ಕೊಡ್ತಾರೆ, ಅದಕ್ಕೆ ಕೊಡ್ತಾರೆ. ಯಾರಿಗೆ ನಾವು ಮಾಮೂಲು ಕೊಡಲ್ಲ. ನಮ್ಮ ಲೈಸೆನ್ಸ್ ಐತೆ ನನ್ನ ಹೆಸರು ಮೇಲೆ. ಆ ಕಾನೂನು ಪ್ರಕಾರ ಏನು ಮಾಡೋದು ಅದು ಕಾನೂನು ಪ್ರಕಾರ ಕೊಡಕತ್ತೀವಿ ನಾವು. ಅದ್ರ ಮಿಚ್ಚಿ ಸುಮ್ಮನೆ ಅದು ಅಂಗಡಿಯಾಗ ಮಾರ್ತಾರೆ, ಹೋಟೆಲ್ದಾಗ ಮಾರ್ತಾರೆ, ಅಲ್ಲಿ ತಯಾರು ಮಾಡ್ತಾರೆ, ಹೊಲ್ದಾಗ ಹೋಗಿ ತಯಾರು ಮಾಡ್ತಾರೆ, ಎಲ್ಲ ಸುಳ್ಳು ಆರೋಪ ಮಾಡಕತ್ತಾರೆ. ನಮ್ಗೆ ಬೇಕಿದ್ರೆ ಬಾರ್ಲಿ ಹೊಲ್ದಾಗ ನೋಡಲಿ, ಎಲ್ಲ ಮಾಡಲಿ. ಅವ್ರು ಎಲ್ಲ ಬಂದು ಒಂದು ಪ್ರೆಸ್ ಕೊಡಬೇಕು. ಸುಳ್ಳು ಪೇಪರ್ಗೆ ಎಲ್ಲ ಕೊಡಬಾರ್ದು. ಪೇಪರ್ ಅಂದರೆ ಸುಮ್ಮನೆ ಆಗಲ್ಲ. ಅವು ಆ ಥರ ಮಾಡಬಾರ್ದು. ಅವ್ರು ಇನ್ನೊಂದ್ಸರಿ ಇದು ಹಂಗಾಗಿ ನಾವು ಪರಿಶೀಲನೆ ಮಾಡ್ರಿ ಅವ್ರು ಬೇಕಿದ್ರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಮ್ಮನಗೌಡ ಕಡಗಂದೊಡ್ಡಿ, ಗಂಗಾಧರ್ ಗೌಡ, ಶಾಂತಕುಮಾರ್ ಇದ್ದರು. ಜಿಲ್ಲೆಯಲ್ಲಿ 17 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ 17 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 6, ಸಿಂಧನೂರು 5, ಮಾನ್ವಿ 2, ದೇದುರ್ಗ 1 ಮತ್ತು ಲಿಂಗ್ಸ್ಗೂರಿನಲ್ಲಿ 3 ಪ್ರಕರಣಗಳು ವರದಿಯಾಗಿವೆ. 1844 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1827 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 17 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಮಾನ್ವಿ ಸಿರ್ವಾರ ತಾಲೂಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಹುಳು ತೆಗೆಯಲು ಸೂಚಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ.
ಮಾನ್ವಿ ಸಿರುವಾರ ತಾಲೂಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಹೂಳು ತೆಗೆಯಲು ಸೂಚಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಮಾನ್ವಿ ಸಿರುವಾರ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ನೀರಾವರಿ ಉಪಕಾಲುವೆ ನಾಲಾಗಳು ಹೂಳು ತುಂಬಿದ್ದು ಹೂಳನ್ನು ತೆಗೆಯಲು ರೈತರು ತಮ್ಮ ಸ್ವಂತ ಖರ್ಚಿನಿಂದ ಹೂಳು ತೆಗೆದು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಮುಂಗಾರು ಆರಂಭವಾಗಿರುವುದರಿಂದ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಮುನ್ನ ನರೇಗಾ ಯೋಜನೆಯಡಿ ಶೀಘ್ರ ಹೂಳು ತೆಗೆಯಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, ಸೂಗರಯ್ಯ, ಆರ್ಎಸ್ ಮಠ್, ಮಲ್ಲಣ್ಣ ದಿನ್ನಿ, ಬಸವರಾಜ್, ಗೋವಿಂದಪ್ಪ, ಬೂದಯ್ಯ ಸ್ವಾಮಿ, ಶಂಕರಪ್ಪ, ಬಸವರಾಜ್ ನವಲ್ಕಲ್, ಮಲ್ಲಿಕಾರ್ಜುನಗೌಡ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದೇ ತಿಂಗಳಲ್ಲಿ 3 ಬಾರಿ ವಿದ್ಯುತ್ ದರ ಏರಿಕೆ, ಕೈಗಾರಿಕೆಗಳ ಮೇಲೆ ಹೊರೆ ರದ್ದಿಗೆ ವಿ. ಲಕ್ಷ್ಮೀರೆಡ್ಡಿ ಆಗ್ರಹ. ಜೂನ್ 22ರಿಂದ ಮಂತ್ರಾಲಯ ರಾಯರ ದರ್ಶನಕ್ಕೆ ಮುಕ್ತ, ವೆಂಕಟೇಶ್ ಜೋಶಿ. ಭತ್ತ ಖರೀದಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಪ್ರತಿಭಟನೆ. ವಡ್ಡೆಪಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಗಣಿ ಅಧಿಕಾರಿ ಅಮಾನತಿಗೆ ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಮನವಿ. ಅಕ್ರಮ ಮದ್ಯ ಮಾರಾಟ ಆರೋಪ, ಸತ್ಯಕ್ಕೆ ದೂರು. ಮತ್ತು ಜಿಲ್ಲೆಯಲ್ಲಿ 17 ಜನರಲ್ಲಿ ಕೊರೋನಾ ಸೋಂಕು. ಮಾನ್ವಿ ಸಿರುವಾರ ತಾಲೂಕುಗಳ ಕಾಲುವೆಯ ಹೂಳು ತೆಗೆಯಲು ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು 8ನೇ ಕ್ರಾಸಿನ ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ನಡೆಯುವಂಥ ಸಚ್ಚಿದಾನಂದ ಸ್ವಾಮಿಗಳ ದ್ವಿತೀಯ ಪೀಠಾವರಣ ಕಾರ್ಯಕ್ರಮದ 20/6/2021 ಆದಿವಾರ ಬೆಳಿಗ್ಗೆ 10:30ರಿಂದ 12:30ರವರೆಗೆ ಇದನ್ನು ನೇರ ಪ್ರಸಾರ ಒಂದು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men. Beside Vegetable Market, Cloth Bazaar, Raichur.